ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಂಡಿಪಾಳ್ಯ ಗ್ರಾಮದ ವಿನೋದ್ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಈ ಘಟನೆ ಜರುಗಿದೆ. ಈತ ತಮಿಳುನಾಡಿನ ಮೇಟುಪಾಳ್ಯದಿಂದ ಅಂದಾಜು 25 ಮೂಟೆ ಬೆಳ್ಳುಳ್ಳಿಯನ್ನು ಬಿತ್ತನೆ ಕಾರ್ಯಕ್ಕೆ ತಂದು ಶೇಖರಿಸಿದ್ದ. ಆದರೆ ಯಾರೋ ಕಿಡಿಗೇಡಿಗಳು ಜಮೀನಿಗೆ ನುಗ್ಗಿ 25 ಮೂಟೆಗಳ ಪೈಕಿ 8 ಮೂಟೆಯಲ್ಲಿದ್ದ ಸುಮಾರು 40,000 ಮೌಲ್ಯದ 4 ಕ್ವಿಂಟಾಲ್ ಬೆಳ್ಳುಳ್ಳಿಯನ್ನು ಕದ್ದು ಪರಾರಿಯಾಗಿದ್ದಾರೆ ಎಂದು ರೈತ ವಿನೋದ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಂಡಿಪಾಳ್ಯ ಗ್ರಾಮದ ವಿನೋದ್ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಈ ಘಟನೆ ಜರುಗಿದೆ. ಈತ ತಮಿಳುನಾಡಿನ ಮೇಟುಪಾಳ್ಯದಿಂದ ಅಂದಾಜು 25 ಮೂಟೆ ಬೆಳ್ಳುಳ್ಳಿಯನ್ನು ಬಿತ್ತನೆ ಕಾರ್ಯಕ್ಕೆ ತಂದು ಶೇಖರಿಸಿದ್ದ. ಆದರೆ ಯಾರೋ ಕಿಡಿಗೇಡಿಗಳು ಜಮೀನಿಗೆ ನುಗ್ಗಿ 25 ಮೂಟೆಗಳ ಪೈಕಿ 8 ಮೂಟೆಯಲ್ಲಿದ್ದ ಸುಮಾರು 40,000 ಮೌಲ್ಯದ 4 ಕ್ವಿಂಟಾಲ್ ಬೆಳ್ಳುಳ್ಳಿಯನ್ನು ಕದ್ದು ಪರಾರಿಯಾಗಿದ್ದಾರೆ ಎಂದು ರೈತ ವಿನೋದ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಂಡಿಪಾಳ್ಯ ಗ್ರಾಮದ ವಿನೋದ್ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಈ ಘಟನೆ ಜರುಗಿದೆ. ಈತ ತಮಿಳುನಾಡಿನ ಮೇಟುಪಾಳ್ಯದಿಂದ ಅಂದಾಜು 25 ಮೂಟೆ ಬೆಳ್ಳುಳ್ಳಿಯನ್ನು ಬಿತ್ತನೆ ಕಾರ್ಯಕ್ಕೆ ತಂದು ಶೇಖರಿಸಿದ್ದ. ಆದರೆ ಯಾರೋ ಕಿಡಿಗೇಡಿಗಳು ಜಮೀನಿಗೆ ನುಗ್ಗಿ 25 ಮೂಟೆಗಳ ಪೈಕಿ 8 ಮೂಟೆಯಲ್ಲಿದ್ದ ಸುಮಾರು 40,000 ಮೌಲ್ಯದ 4 ಕ್ವಿಂಟಾಲ್ ಬೆಳ್ಳುಳ್ಳಿಯನ್ನು ಕದ್ದು ಪರಾರಿಯಾಗಿದ್ದಾರೆ ಎಂದು ರೈತ ವಿನೋದ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಂಡಿಪಾಳ್ಯ ಗ್ರಾಮದ ವಿನೋದ್ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಈ ಘಟನೆ ಜರುಗಿದೆ. ಈತ ತಮಿಳುನಾಡಿನ ಮೇಟುಪಾಳ್ಯದಿಂದ ಅಂದಾಜು 25 ಮೂಟೆ ಬೆಳ್ಳುಳ್ಳಿಯನ್ನು ಬಿತ್ತನೆ ಕಾರ್ಯಕ್ಕೆ ತಂದು ಶೇಖರಿಸಿದ್ದ. ಆದರೆ ಯಾರೋ ಕಿಡಿಗೇಡಿಗಳು ಜಮೀನಿಗೆ ನುಗ್ಗಿ 25 ಮೂಟೆಗಳ ಪೈಕಿ 8 ಮೂಟೆಯಲ್ಲಿದ್ದ ಸುಮಾರು 40,000 ಮೌಲ್ಯದ 4 ಕ್ವಿಂಟಾಲ್ ಬೆಳ್ಳುಳ್ಳಿಯನ್ನು ಕದ್ದು ಪರಾರಿಯಾಗಿದ್ದಾರೆ ಎಂದು ರೈತ ವಿನೋದ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಂಡಿಪಾಳ್ಯ ಗ್ರಾಮದ ವಿನೋದ್ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಈ ಘಟನೆ ಜರುಗಿದೆ. ಈತ ತಮಿಳುನಾಡಿನ ಮೇಟುಪಾಳ್ಯದಿಂದ ಅಂದಾಜು 25 ಮೂಟೆ ಬೆಳ್ಳುಳ್ಳಿಯನ್ನು ಬಿತ್ತನೆ ಕಾರ್ಯಕ್ಕೆ ತಂದು ಶೇಖರಿಸಿದ್ದ. ಆದರೆ ಯಾರೋ ಕಿಡಿಗೇಡಿಗಳು ಜಮೀನಿಗೆ ನುಗ್ಗಿ 25 ಮೂಟೆಗಳ ಪೈಕಿ 8 ಮೂಟೆಯಲ್ಲಿದ್ದ ಸುಮಾರು 40,000 ಮೌಲ್ಯದ 4 ಕ್ವಿಂಟಾಲ್ ಬೆಳ್ಳುಳ್ಳಿಯನ್ನು ಕದ್ದು ಪರಾರಿಯಾಗಿದ್ದಾರೆ ಎಂದು ರೈತ ವಿನೋದ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ.